ಸಭಾಧ್ಯಕ್ಷ ಸಚಿವರು ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಗೆ ಅನುಗುಣವಾಗಿ 7,76,206 ಶಂಕಾಸ್ಪದ ಪಡಿತರ ಫಲಾನುಭವಿಗಳನ್ನು ಗುರುತಿಸಲಾಗಿರುತ್ತೆ ಅಂತ ಮಾಹಿತಿಯನ್ನು ಒದಗಿಸಿದ್ದಾರೆ. ನಾನು ತಮ್ಮಲ್ಲಿ ಕೇಳಿದಂಥ ಪ್ರಶ್ನೆ, ಯಾರೋ ಒಬ್ಬ ಉದ್ಯೋಗವನ್ನು ಅರಸಿ ನಗರ ಪ್ರದೇಶಗಳಿಗೆ ಅವನು ಹೋಗಿರ್ತಾನೆ, ಅವನು ಹೊರಗುತ್ತಿಗೆನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಇನ್ನೊಂದು ಸ್ವಿಗ್ಗಿ ಅಥವಾ ಜೊಮ್ಯಾಟೊ ಒಂದು ಅಸಂಘಟಿತ ಕಾರ್ಮಿಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾನೆ. ಅವನ ಅಕೌಂಟ್ಗೆ ಬರ್ತಕ್ಕಂಥ ಆದಾಯಕ್ಕೆ ಅನುಗುಣವಾಗಿ ಇವತ್ತು ಸುಮಾರು 930 ಕಾರ್ಡುಗಳದು APL ಆಗಿ ಪರಿವರ್ತನೆ ಆಗಿದೆ. ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಒಬ್ಬ ವ್ಯಕ್ತಿ, ಒಬ್ಬ ಮಗ, ಅವರ ಕುಟುಂಬದ ಮಗ ಬೆಂಗಳೂರಿನಲ್ಲಿ ಸ್ವಿಗ್ಗಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನ ಕಾರ್ಡ್ ಲ್ಯಾಪ್ಸಸ್ ಆಗಿದೆ. ತಾವೀಗ ಒಂದು ಸಪ್ರೇಟ್ ಆದಂಥ ಗೈಡ್ಲೈನ್ಸ್ ಇಶ್ಯೂ ಮಾಡ್ತೀವಿ ಅಂತ ತಾವು ಕೂಡ ಹೇಳ್ತಾ ಇದ್ದೀರಿ. ಅವನ್ನ ಹೊರತುಪಡಿಸಿ ಅವರ ಅವಲಂಬಿತರು, ಅವರ ತಂದೆ ತಾಯಿಗಳಿಗೆ ಜೀವನೋಪಾಯಕ್ಕೆ ತುಂಬ ಕಷ್ಟ ಸಾಧ್ಯ ಆಗಿರ್ತದೆ. ಆ ಹಿನ್ನೆಲೆಯಲ್ಲಿ ಅತಿ ಜರೂರಾಗಿ ಪರಿಗಣಿಸಬೇಕು ಅನ್ನೋದು ನನ್ನ ಒತ್ತಾಯ. ಅದ್ರ ಜೊತೆಯಲ್ಲಿ 2017ನೇ ಇಸ್ವಿನಲ್ಲಿ ಒಂದು ರಾಜ್ಯ ಸರ್ಕಾರ ಒಂದು ಮಾನದಂಡವನ್ನು ರೂಪಿಸಿದೆ. ಅದರಲ್ಲಿ ನೀವು ಹೇಳಿದ 7.5 ಎಕರೆ ಲ್ಯಾಂಡ್ ಇರ್ತಕ್ಕಂಥವ್ರು, ನಗರದಲ್ಲಿ 1,000 ಚದುರಡಿ ಇರ್ತಕ್ಕಂಥ ಮನೆ ಇರ್ತಕ್ಕಂಥವ್ರಿಗೆ ಆದ್ಯತೆ ಬರಲ್ಲ. ಉದಾಹರಣೆಗೆ ಟ್ರ್ಯಾಕ್ಟರ್, ಟ್ಯಾಕ್ಸಿ, ಮ್ಯಾಕ್ಸಿ ಕ್ಯಾಬ್ ಅವರು ಕೂಡ ಅರ್ಹರಾಗಿರ್ತಾರೆ ಅನ್ನೋದು. ಒಂದು ನಿಮಿಷ ಮಾನ್ಯ ಸಭಾಧ್ಯಕ್ಷ ದಯಮಾಡಿ. ಅದರಲ್ಲಿ 4 ಚಕ್ರ ಇರ್ತಕ್ಕಂಥ ಕಾರು, ಉದಾಹರಣೆಗೆ ಒಂದು ಮಾರುತಿ ಸಣ್ಣ ವೆಹಿಕಲ್ನ ಇಟ್ಕೊಂಡಿರ್ತಾನೆ, ಅವನ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ಒಬ್ಬ ಕೂಲಿ ನಾಲಿ ಮಾಡಿದ್ರು ಕೂಡ ಒಂದು ಚಿಕ್ಕ ಕಾರನ್ನು ಇಟ್ಕೊಂಡಿರ್ತಾನೆ. ಕಾರಿಗೆ ತಿಂಗಳಿಗೆ ಖರ್ಚು ಎಷ್ಟುಂಟು ಡೀಸೆಲ್ ಪೆಟ್ರೋಲ್ ಹಾಕ್ಲಿಕ್ಕೆ? ಸಭಾಧ್ಯಕ್ಷ 50,000 ರೂಪಾಯಿ ಕೊಟ್ಟರೆ 800 ಕಾರ್ ಖರ್ಚಿಲ್ವಾ? ಅಲ್ಲ ಮಾನ್ಯ ಸಭಾಧ್ಯಕ್ಷ, ಅದಕ್ಕೆಲ್ಲ ದುಡ್ಡು, ಇವರಿಗೆ ಅಕ್ಕಿಗೆ ದುಡ್ಡು ಇಲ್ವಾ? ಏನ್ ಸುಮ್ಮನೆ ಅವ್ರ ಅವಲಂಬಿತರು ಆಯ್ತು, ಮತ್ತೆ ಚರ್ಚೆ ಮಾಡಿ ಮಾತಾಡಿ ಹೇಳ್ದು ಕೇಳಿ. ಚರ್ಚೆ ಮಾಡಿ ಮಾನ್ಯ ಸಭಾಧ್ಯಕ್ಷೆ, ಮಾನ್ಯ ಸಚಿವರು ಪೂರಕವಾದಂತ ಧನ್ಯವಾದಗಳು. 45 ದಿವಸದೊಳಗಡೆ ಅರ್ಜಿ ಸಲ್ಲಿಸಿದ 45 ದಿವಸದೊಳಗೆ ಅವಲಂಬಿತರಿಗೆ ಕಾರ್ಡ್ಗಳು ನೀಡ್ತೀವಿ ಅಂತ ಕೂಡ ಹೇಳಿದಿರಿ. ಜರೂರಾಗಿ ಕ್ರಮ ತಗೋಬೇಕು. ಯಾಕೆ ಮಾನ್ಯ ಸಭಾಧ್ಯಕ್ಷೆ, ಈ ಸ್ವಿಗ್ಗಿ ಮತ್ತು ಜೊಮ್ಯಾಟೊದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಬಡವರಲ್ವಾ ಮಾನ್ಯ ಸಭಾಧ್ಯಕ್ಷ? ಅವರವೆಲ್ಲ ಕ್ಯಾನ್ಸಲ್ ಆಗಿದೆ. ಆ ಕಾರಣದಿಂದ ಅವರ ಪರಿಗಣಿಸಬೇಕು ಅನ್ನೋದನ್ನ ನಾನು ನಿಮ್ಮ ಮೂಲಕ ಮಾನ್ಯ ಸಚಿವರಿಗೆ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ 965 ಹೊಸ ಕಾರ್ಡ್ಗಳಿಗೆ ಬೇಡಿಕೆ ಸಲ್ಲಿಸಿ ಅರ್ಜಿ ಸಲ್ಲಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ಅವ್ರಿಗೂ ಕೂಡ ಕೂಡಲೇ ಕೊಡಬೇಕು. 930ನ್ನ BPL ಇಂದ APL ಆಗಿ ಪರಿಗಣಿಸಿರ್ತಕ್ಕಂಥದ್ದನ್ನ ಅರ್ಜಿನ ಸ್ವೀಕರಿಸಿ ಅವ್ರಿಗೂ ಕೂಡ BPL ಕಾರ್ಡ್ ಅನ್ನ ವಿತರಣೆ ಮಾಡಲಿಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಸಭಾಧ್ಯಕ್ಷ ನಿಲ್ವಳಿ ಸೂಚನೆ ಇದೆ, ಮತ್ತೆ ಮಾತಾಡಿ. ಅವರು ಮಾತಾಡ್ತಾರೆ, ಆಗ ಮಾತು ಕೂತ್ಕೊಳ್ಳಿ. ಆಯ್ತು ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷ ಒಂದು ಇಂಪಾರ್ಟೆಂಟ್ ಸಭಾಧ್ಯಕ್ಷ, ದಯವಿಟ್ಟು ಸಾರ್ವಜನಿಕ ಸೂಚನೆ ಕೂತ್ಕೊಳ್ಳಿ. ಬಾಲಕೃಷ್ಣ ಅವರು ಶ್ರವಣಬೆಳ ಕ್ಷೇತ್ರ, ಅವರಿಗೆ ಈಗಾಗಲೇ ಉತ್ತರ ಅವರು ಕೇಳಿಸ್ಕೊಂಡಿದ್ದಾರೆ. 930 ಕಾರ್ಡನ್ನು ಆದ್ಯತೇತರ ಅಂದರೆ APLಗೆ ಹೋಗಿದೆ ಅನ್ನೋದಕ್ಕೆ ಇದೇ ಗೈಡ್ಲೈನ್ಸ್. ಏನು ಕಾರ್ ಇದೆ, ಭೂಮಿ ಇದೆ, ಟ್ಯಾಕ್ಸ್ ಕಟ್ತಾನೆ, ಇದು ಇರೋದು. ಈ ಗೈಡ್ಲೈನ್ಸು ಕೇಂದ್ರ ಸರ್ಕಾರದ ಅನುಮತಿಯಿಂದ ಮಾಡಿರುವಂಥದ್ದು. ಈ 930 ಕಾರ್ಡು, ಆ 7 ಲಕ್ಷ ಕಾರ್ಡ್ ಏನು ಕೇಂದ್ರ ಸರ್ಕಾರ ಸರ್ವೆನಲ್ಲಿ ಆಗಿದೆ ಅದರಲ್ಲಿ ಇದು ಬಂದಿದೆ. ಆದರೂ ಕೂಡ ನಾನು ಮಾನ್ಯ ಅಧ್ಯಕ್ಷರಿಗೆ ಮತ್ತು ಗೌರವಾನ್ವಿತ ಸದಸ್ಯರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ BPL, ನೀವು ಹೇಳಿದ್ರಿ ಮಗ ಜೊತೆಯಲ್ಲೆಲ್ಲ ಕೆಲಸಕ್ಕೆ ಹೋಗಿದ್ದಾನೆ, ಪರವಾಗಿಲ್ಲ ಬಿಟ್ಬಿಡಿ, ನಾವಿಬ್ಬರೇ ಇದ್ದೀವಿ, ನಾವು 3 ಇದ್ದೀವಿ, ನಮಗೆ ಕಾರ್ಡು ರದ್ದು ಮಾಡಿದ್ದೀರಿ, ನಮಗೆ ಕೊಡಬೇಕು ಅಂತ ಹೇಳಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು 15 ದಿನದಲ್ಲಿ ಮತ್ತೆ ಕಾರ್ಡ್ ಕೊಟ್ಟು. ಸಭಾಧ್ಯಕ್ಷ ಅದಲ್ಲದೆ ಮೊನ್ನೆ ಸಭಾಧ್ಯಕ್ಷ ಮಂತ್ರಿಗಳಿಗೆ ಇನ್ನು 964 ಕಾರ್ಡ್ಗಳು ಅರ್ಜಿ ಸಲ್ಲಿಸಿದ್ದಾರೆ, ಅದಕ್ಕೆ ಕೊಟ್ಟಿಲ್ಲ. ಅದನ್ನು ಕೂಡ ಪರಿಗಣಿಸ್ಬೇಕು ಬೇಕಂದ್ರೆ ಆದಷ್ಟು ಬೇಗ ಅವನು ಪರಿಹಾರ ಮಾಡ್ತೀವಿ. ಸಭಾಧ್ಯಕ್ಷ ಒಂದೇ ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ. ಸಭಾಧ್ಯಕ್ಷ ಒಂದೇ ನಿಮಿಷ. ಸಭಾಧ್ಯಕ್ಷ ಏನಾಗಿದೆ ಅಂದ್ರೆ, ಸಭಾಧ್ಯಕ್ಷ ಈಗ ಬಿಲ್ ತಗೊಳ್ಳಿಕ್ಕಿದ್ದೇವೆ, ನೀವು ಇದೇ ಮಾತಾಡಿ ಕೂತ್ಕೊಂಡು ಹೇಳ್ತೀವಿ. SN ನಾರಾಯಣ ಸ್ವಾಮಿ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ,
ಪ್ರಶ್ನೆ ಸಂಖ್ಯೆ 933 ಗೌರವಾನ್ವಿತ ಇನ್ನೂ ಸಚಿವರನ್ನು ಕೇಳ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲ.